ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊತೀನಿ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಸ್ಟೂಡೆಂಟ್ಸ್ ಕೂಡ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ ಮತ್ತು ಒಂದು ಜನನಾಯಕ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ವಿದ್ಯಾರ್ಥಿಗಳಲ್ಲಿ ಇವಾಗ ನಂಬಿಕೆ ಕಳ್ಕೊತಾ ಇದ್ದೀರಾ. ಪ್ರತಿಯೊಂದು ಸ್ಟೂಡೆಂಟ್ಸು ಫೋನ್ ಮಾಡಿ ನಮಗೆ ಸಿದ್ದರಾಮಯ್ಯ ಅವ್ರ ನಾಯಕತ್ವ ಬೇಡ, ಅವ್ರು ಮುಖ್ಯಮಂತ್ರಿಯಿಂದ ರಾಜೀನಾಮೆ ಕೊಟ್ಟು ಬೇರೆ DCM DK ಶಿವಕುಮಾರ್ ಸರ್ ಆಗಲಿ ಇಲ್ಲ ಪ್ರಿಯಾಂಕ್ ಖರ್ಗೆ ಸರ್ ಆದರೂ ಆಗಲಿ ಮುಖ್ಯಮಂತ್ರಿ ಆಗಿ ಕನ್ನಡ ಏನು KS ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಇವತ್ತು ಕನ್ನಡದವರಿಗೆ ಸುಮಾರು 3-4 ಪ್ರೊಟೆಸ್ಟ್ ಮಾಡಿದ್ದೀವಿ. ಸುಮಾರು 10,000 ಜನ ಸೇರಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಣ್ಣವ್ರ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿ ತಮ್ಮನ್ನು ಭೇಟಿ ಮಾಡಿದ್ದೀವಿ. ಸರ್, ನೀವು 2 ದಿನದಲ್ಲಿ ಏನಾದರೂ ಒಂದು ಕನ್ನಡದವರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಿರಿ. ಮತ್ತು ಆ ಒಂದು KPSC ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ನವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಮತ್ತು ಅವ್ರಿಗೆ ಟೀಚಿಂಗ್ ಮೇಲೆ ಲೆಸನ್ ಅಂತಲೂ ಹೇಳಿದ್ರಿ. ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ನೀವು KPSCಯಲ್ಲಿ ಆಗಿರೋ ಒಂದು ಅನ್ಯಾಯ, ಕನ್ನಡದವ್ರಿಗೆ KS ಅಭ್ಯರ್ಥಿಗಳಿಗೆ ಆಗಿರೋ ಅನ್ಯಾಯ ವಿರುದ್ಧ ನೀವು ಇಲ್ಲಿವರೆಗೂ ಏನೂ ಮಾತಾಡಿಲ್ಲ. ದಯವಿಟ್ಟು ಈ ಕೂಡಲೇ ಕನ್ನಡದವ್ರಿಗೆ ನ್ಯಾಯ ಕೊಡಿಸ್ಬೇಕು. ಯಾಕೆಂದರೆ ವರ್ಷಾನುಗಟ್ಟಲೆ ಅವರು ಓದ್ಕೊಂಡಿದ್ದಾರೆ, ಪಾಪ ಓದ್ಕೊಂಡು ಇವತ್ತಿನ ದಿನ ಅವರಿಗೆ ಅನ್ಯಾಯ ಆಗಿದೆ. ನೀವು ಯಾವುದೇ ರೀತಿ ಅವರಿಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಮತ್ತು KPSCಲಿ ತುಂಬ ಕರಪ್ಷನ್ ಆಗ್ತಾಯಿದೆ. ಪ್ರತಿಯೊಂದು ಹಂತದಲ್ಲೂ ಕರಪ್ಷನ್ನು, ಪ್ರತಿಯೊಂದು ಅಧಿಕಾರಿಗಳು ತುಂಬ ದುಡ್ಡು ತೊಗೊಂಡಿದ್ದಾರೆ. ಇದರಲ್ಲಿ ನೀವು ನೋಡಿರಬೇಕು, ಆ ಲಿಸ್ಟ್ ಇರಬೇಕು, ಯಾರು ಓದ್ತಾ ಇದ್ದಾರೆ ಅವರಿಗಂತೂ ಈ ಲಿಸ್ಟಲ್ಲಿಲ್ಲ. ಮತ್ತು KPSC ಅವರು ಒಂದು ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿಲ್ಲ ಪ್ರಿಲಿಮ್ಸಲ್ಲಿ. ಮತ್ತು ಅವ್ರಿಗೆ ಹೆಂಗೆ ಬೇಕಂಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಮತ್ತು ಕೋರ್ಟ್ ಅಂತ ಹೋಗಿದ್ದಾರೆ, ಅದು ಕ್ಯಾಟು. ಇದು ಏನಂದರೆ KPSCದು ಒಂದು ಏಜೆಂಟ್ ಇದೆ. ಇದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು KPSCದು ಒಂದು ಏಜೆಂಟು. ಅವ್ರಿಗೆ ಹೆಂಗೆ ಬೇಕಂಗೆ ಜಡ್ಜ್ಮೆಂಟ್ ಬರ್ಸ್ಕೊತಾರೆ. ವಿದ್ಯಾರ್ಥಿಗಳು ಕಣ್ಣೋಡಿಸೋದಕ್ಕೋಸ್ಕರ 2 ದಿನ ಸ್ಟೇ ಕೊಡ್ತಾರೆ, ಮತ್ತು 3ನೇ ದಿನ ಮತ್ತೆ ಅದನ್ನು ಸ್ಟೇ ವೇಕೇಟ್ ಮಾಡಿಸ್ಕೊತಾರೆ. ಅವ್ರಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಇಲ್ಲ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗಿ ಲಕ್ಷಾಂತರ ರೂಪಾಯಿಗಳು ದುಡ್ಡು ಕಳ್ಕೊಂಡಿದ್ದಾರೆ. ಮತ್ತು ನೀವು ಮೊದಲನೇ ಬಾರಿನೂ ನೀವು ವಿದ್ಯಾರ್ಥಿಗಳ ಪರವಾಗಿ ಮರುಪರೀಕ್ಷೆ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದೀರಿ. ನಿಮ್ಮಲ್ಲೇ ಎಲ್ಲ ಅಲ್ಟಿಮೇಟ್ ಪವರ್ ಇರೋದು ನಿಮ್ಮಲ್ಲೇ ಇರೋದು ಮುಖ್ಯಮಂತ್ರಿಗಳು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು, ಇಡೀ ಕರ್ನಾಟಕದ ಜನಗಳು ನಿಮ್ಮನ್ನು ಕನ್ನಡ ರಾಮಯ್ಯ ಅಂತಾರೆ, ಕನ್ನಡದ ಕಂದಯ್ಯ ಅಂತಾರೆ. ಇವತ್ತಿನ ದಿನ ಏನಂತ ಇದ್ದಾರೆ ಅಂತಂದರೆ ನಿಮ್ಮನ್ನು ಫಸ್ಟು ನೀವು ಯಾವಾಗ ರಾಜೀನಾಮೆ ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದಾರೆ ವಿದ್ಯಾರ್ಥಿಗಳು. ಆ ರೀತಿ ಆಗೋದು ಬೇಡ. ಯಾಕೆಂದರೆ ನೀವು ಕನ್ನಡದ ಇರ್ಬೋದು, ಕರ್ನಾಟಕಕ್ಕೆ ಒಂದು ಉತ್ತಮ ಮುಖ್ಯಮಂತ್ರಿಯಾಗಿ ಪ್ರತಿಯೊಬ್ಬ ಜನಗಳಲ್ಲೂ ನಿಮ್ಮ ಹೆಸರಿದೆ. ಆ ಹೆಸರು ಉಳಿಸ್ಕೊಂಡೋಗಿ. ಒಂದು ಸಣ್ಣ ತಪ್ಪಿಂದ ನಿಮ್ಮದು ಒಂದು ಕಪ್ಪು ಚುಕ್ಕಿ ಆಗುತ್ತೆ. ಸರ್ಕಾರಕ್ಕೂ ಅಷ್ಟೇ, ಕನ್ನಡಕ್ಕೆ ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು ನೀವು ಇಲ್ಲಿವರೆಗೂ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದರೆ ಇದು ತುಂಬ ತಪ್ಪಾಗುತ್ತೆ ಸರ್. ಯಾಕೆಂದರೆ KPSC ಒಂದಲ್ಲ ಸಾಕಷ್ಟು ಮಿಸ್ಟೇಕ್ ಮಾಡಿದ್ದಾರೆ. OMR ಎಕ್ಸಾಮ್ಸ್ ನಡೆಸೋದ್ರಿಂದ ಹಿಡಿದು ಇಲ್ಲಿವರೆಗೂ ಏನು ಪ್ರೋಸೆಸ್ ಮಾಡ್ತಿದ್ದಾರೆ ಪ್ರತಿಯೊಂದು ಹಂತದ್ರಲ್ಲೂ ಮಿಸ್ಟೇಕ್ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಪೋಸ್ಟನ್ನು ಮಾರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಆ ಮೆಂಬರ್ಸ್ ಎಲ್ಲ ಶೇರಿಂಗ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಕ್ವಶನ್ ಪೇಪರ್ 200 ಕ್ವಶನ್ಸಲ್ಲಿ ಒಬ್ಬೊಬ್ಬರಿಗೆ 100 ಕ್ವಶನ್ಸ್ ಆಲ್ರೆಡಿ ಎಕ್ಸಾಮ್ಸಲ್ಲೇ ಕೊಟ್ಬಿಟ್ಟಿದ್ದಾರೆ. ಎಕ್ಸಾಮ್ ನಡೆಯೋದಕ್ಕೆ ಮುಂಚೆನೇ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಥರ ಎಲ್ಲ ಕರಪ್ಷನ್ ನೋಡಿ ಕೂಡ. ಮತ್ತು ಕನ್ನಡದಲ್ಲಿ ಸುಮಾರು ಕ್ವಶನ್ಸ್ ಮಿಸ್ಟೇಕ್ ಆಗಿದೆ. ಕನ್ನಡದವರಿಗೆ ಪ್ರಶ್ನೆನೇ ಅರ್ಥ ಆಗಿಲ್ಲ ಅಂತಂದರೆ ಅವ್ರ ಎಕ್ಸಾಮ್ಸ್ ಹೆಂಗೆ ಬರೆಯೋಕ್ಕಾಗುತ್ತೆ ಹೇಳಿ? ನೀವೇ ಅರ್ಥ ಮಾಡ್ಕೊಳ್ಳಿ. 1-2 ಕ್ವಶನ್ಸ್ ಅಲ್ಲ, ಸುಮಾರು ಕ್ವಶನ್ ಅಷ್ಟಾಗಿದೆ. ಪ್ರತಿ ಒಂದು ಮಾರ್ಕ್ಸು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ದಿನ ಎಷ್ಟು ಅನ್ಯಾಯ ಆಗ್ತಾಯಿದ್ರು, ನೀವು ಕಣ್ಣು ಮುಚ್ಕೊಂಡು ಗೊತ್ತಿಲ್ಲದೆ ಇರೋ ಥರ ಆ್ಯಕ್ಟ್ ಮಾಡ್ತಾಯಿದ್ದೀರಾ ಅಂತಂದರೆ ಇದ್ರ ಪರಿಣಾಮ ತುಂಬ ದೊಡ್ಡ ಮಟ್ಟಕ್ಕಿರುತ್ತೆ. ಯಾಕೆಂದರೆ ಯಾವ ವಿದ್ಯಾರ್ಥಿಗಳು ಇವತ್ತಿನ ದಿನ ಎಷ್ಟೋ ಜನ ವಿದ್ಯಾರ್ಥಿಗಳು ನಾವು ವಿಷ ಕುಡ್ಕೊಂಡು ಸಾಯ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಇದೇ ಫೆಬ್ರವರಿ 10ನೇ ತಾರೀಕು ನೀವು ಏನು ಬಜೆಟ್ ಸೆಷನ್ ಮಾಡ್ತಾಯಿದ್ದೀರಾ, ವಿಧಾನಸೌಧಗೆ ಸುಮಾರು 10,000 ಜನ ವಿದ್ಯಾರ್ಥಿಗಳು ಬಂದು ವಿಧಾನಸೌಧ ಮುತ್ತಿಗೆ ಹಾಕಬೇಕಂತ ಹೇಳ್ತಿದ್ದಾರೆ. ಅದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಣ್ಣವ್ರ ನೇತೃತ್ವದಲ್ಲಿ ಇದು ನಡೆಯುತ್ತೆ. ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕಾಯ್ಕೊಂಡಿದ್ದಾರೆ. ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದನೂ ಮೂಲೆಯಿಂದ ವಿಧಾನಸೌಧ ಮುತ್ತಿಗೆ ಅದು ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು 10,000 ಜನ 10ನೇ ತಾರೀಕು ಬರ್ತಾ ಇದ್ದಾರೆ. ಈ ಒಂದು ಹೋರಾಟ ಮಾಡೋಕ್ಕೆ ಮುಂಚೆ ದಯವಿಟ್ಟು ಎಚ್ಚೆತ್ಕೊಂಡು ಕನ್ನಡದವ್ರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ನಮಸ್ತೆ ಸರ್.